5 ನಿಮಿಷ ಹಿಂದೆ ಇದೆ ವಾಚ್, ರೀಸೆಟ್ ಮಾಡ್ಕೊ. ಅಲ್ಲ ಈಗ ಈ ವಾಚ್ ಎಲ್ಲ ಬೇಕಿತ್ತಾ? ನೀನು ಎಷ್ಟೆಲ್ಲ ಕೊಡ್ಸಿಲ್ಲ ನನಗೆ, ನಾನು ಇದೊಂದು ಕೊಡ್ಸೋಕ್ಕಾಗಲ್ವಾ? ಅದು ಸರಿ, ದೇವಸ್ಥಾನಕ್ಕೆ ಬಂದಿದ್ದಾಯ್ತು, ಪೂಜೆ ಮಾಡಿದ್ದಾಯ್ತು, ಏನೋ ಹೇಳ್ಬೇಕು ಅಂದಲ್ಲ, ಹೇಳು. ನೀನು ನನ್ನ ಬಿಟ್ಟೋಗಲ್ವಾ? ವಾಟ್? ಏನು ಹೇಳ್ತಿದ್ಯಾ? ಐ ಮೀನ್ ನೀನು ಯಾವತ್ತೂ ನನ್ನ ಬಿಟ್ಟೋಗಲ್ವಾ ಅಂದೆ. ನಿನ್ನ ಲೈಫಿಂದ ನೀನೇ ಹೋಗು ಅಂದರೂ ನಾನು ಹೋಗಲ್ಲ. ನಾನು ನಿನ್ಗೊಂದು ವಿಷಯ ಹೇಳಬೇಕು. ನನಗೆ ಜಾಬೆಲ್ಲ ಇಷ್ಟ ಆಗ್ತಾ ಇಲ್ಲ. ಈ 12 LPA, EMI ಅಲ್ಲಿ ತೊಗೊಂಡಿರೋ ಫ್ಲ್ಯಾಟು, EMI ಅಲ್ಲಿ ತೊಗೊಂಡಿರೋ ಕಾರು, ಆ EMIನ ತೀರ್ಸೋಕ್ಕೋಸ್ಕರ ಇಷ್ಟ ಇಲ್ಲ ಅಂದರೂ ಆ ಕೆಲಸ ಮಾಡ್ತಾ ಇರೋದು. ಸಿ, ಇರೋ 100% ಪಾಪ್ಯುಲೇಷನಲ್ಲಿ 99% ಪಾಪ್ಯುಲೇಷನಲ್ಲಿ ಯಾಕೆ ಬದುಕ್ತಿದ್ದಾರೆ, ಹೇಗೆ ಬದುಕ್ತಾ ಇದ್ದಾರೆ ಅನ್ನೋದು ಅವ್ರಿಗೂ ಗೊತ್ತಿಲ್ಲ. ಬಟ್ ಆ ಉಳಿದಿರೋ 1% ಪಾಪ್ಯುಲೇಷನ್ ಮಾತ್ರ ಅವ್ರಿಗೆ ಹೇಗೆ ಬೇಕೋ ಆ ಥರನೇ ಬದುಕಕ್ಕೆ ಇಷ್ಟಪಡ್ತಾರೆ. ಅವರ ಕೆಲವರು 1% ಸಿಂಡ್ರೋಮ್ ಅಂತಾರೆ, ಸೈಲೆಂಟ್ ಸ್ಟ್ರಗಲ್ ಕಂಡೀಷನ್ ಅಂತಾರೆ, ಲಿಮಿಟ್ಲೆಸ್ ಸಿಚುಯೇಷನ್ ಅಂತಾರೆ. ಐ ಜಸ್ಟ್ ವಾಂಟ್ ಟು ಕ್ವಿಟ್ ದಿಸ್ ಜಾಬ್ ಆ್ಯಂಡ್ ಐ ವಾಂಟ್ ಟು ಬಿಕಮ್ ಎ ಡೈರೆಕ್ಟರ್. ಹಾಗೆ ನಾನು ಕರೆಕ್ಟಾಗಿ ಹೇಳಬೇಕು ಅಂದರೆ ನಾನು ಇವತ್ತು ಡೈರೆಕ್ಟರ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ, ನಾಳೆ ನಾನು ಡೈರೆಕ್ಟರ್ ಆಗ್ತೀನಿ, ಆ ಥರ ನಾನು ಹೇಳ್ತಾ ಇಲ್ಲ. ಬಟ್ ಒನ್ ಥಿಂಗ್, ಆ 1% ಜನ ಏನೇ ಕರೆದ್ರೂ ಅವ್ರು ಒಂದ್ಸಲ ಅಂದ್ಕೊಂಡ್ಮೇಲೆ ಆ ಕೆಲಸನ ಮಾಡೇ ಮಾಡ್ತಾರೆ. ಅವ್ರು ಅಂದ್ಕೊಂಡಂಗೆ ಅವ್ರನ್ನ ಮಾಡೋಕ್ಕಾಗಲಿಲ್ಲ ಅಂದರೆ ಅದು ಅವ್ರನ್ನ ಸುಮ್ಮನೆ ಬಿಡಲ್ಲ. ಸೊ ನಿನ್ನ ಸಪೋರ್ಟ್ ಆಗಿರ್ತೀಯ ಅಲ್ವಾ? Yeah, 5 minutes. I'll get back to you. Listen to me. No. Listen to me. No. I said listen to me. ಸುತ್ತ ಇರೋ ನಿನ್ನ ಜನ ನಾನು ಇಷ್ಟಪಡ್ತಾ ಇರೋದು ನಿನ್ನಿಂದ ಅಲ್ಲ, ನೀನು ದುಡಿಯೋ LPಯಿಂದ, ನಿನ್ನ ಹತ್ರ ಇರೋ ವಸ್ತ್ರಗಳಿಂದ. ಕೀರ್ತಿ ನನ್ನ ಲೈಫ್ ಪಾರ್ಟ್ನರ್, ನನ್ನ ಹೃದಯದಲ್ಲಿದ್ದಾಳೆ. ಅವಳು ನನ್ನ ಇಷ್ಟಪಡ್ತಾ ಇರೋದು. ನಾನು ದುಡಿಯೋ 20 LP ಅಲ್ಲ, ನನ್ನ ಹತ್ರ ಕಾರ್ನಲ್ಲ, ನನ್ನ ಹತ್ರ ಫ್ಲ್ಯಾಟ್ನಲ್ಲ. ನಿನ್ನ ಹಾರ್ಟ್ ಈಚೆ ಒಂದು ಶರ್ಟ್ ಇದೆ, ಶರ್ಟ್ ಒಂದು ಪಾಕೆಟ್ ಇದೆ, ಅದರಲ್ಲಿ ಎಷ್ಟು ನೋಡ್ಸಿದೆ ಅನ್ನೋದ್ರ ಮೇಲೆ ನಿನ್ನ ಹಾರ್ಟಲ್ಲಿರೋ ಫೀಲಿಂಗ್ಸ್ಗೆ ಎಷ್ಟು ರೆಸ್ಪೆಕ್ಟ್ ಕೊಡಬೇಕು ಬೇಡವೋ ನನ್ನ ಚೆನ್ನಾಗಿ ಡಿಸೈಡ್ ಮಾಡ್ತಾರೆ. ಅದೊಂದು ನೋಟ್ಗಿರೋ ಬೆಲೆ. ಇಲ್ಲಿ ಖಾಲಿ ಸೈಟ್ ಎಷ್ಟೇ ಕ್ಲೀನ್ ಆಗಿದ್ರು ದೊಡ್ಡದಾಗಿದ್ರು ಬಂದವರೆಲ್ಲ ಆಟ ಆಡಿ ಹೋಗ್ತಾರಷ್ಟೇ. ಇಫ್ ಯು ವಾಂಟ್ ಟು ಮೇಕ್ ದೆಮ್ ಟು ಸ್ಟೇ ದೇರ್, ಯು ಹ್ಯಾವ್ ಟು ಬಿಲ್ಡ್ ಯುವರ್ ಓನ್ ಹೌಸ್.